ಕನ್ಯಾ ರಾಶಿಯವರಿಗೆ ಸ್ವಾಗತ. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ, ಗ್ರಹಗತಿಗಳನ್ನು ಆಧರಿಸಿ. ನೋಡಿ, ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದು. ಹಾಗಾಗಿ ನಿಮಗೆ ಈ ಮಾಸದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಆರೋಗ್ಯದ ಸಮಸ್ಯೆ ಎನ್ನುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ದ್ವಿತೀಯ ಭಾವದಲ್ಲಿ ಶುಕ್ರ ಗ್ರಹದ ಸ್ಥಿತಿ ಇರುವಂಥದ್ದು, ಅದು ಕೂಡ ಸ್ವಕ್ಷೇತ್ರದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಈ ಹಿಂದೆ ಪತಿ ಪತ್ನಿಯರ ನಡುವೆ ಏನಾದರೂ ವೈಮನಸ್ಯಗಳು ಉಂಟಾಗಿದ್ದರೆ ಅದೆಲ್ಲ ಈ ಒಂದು ತಿಂಗಳಲ್ಲಿ ಬಗೆಹರಿಯುತ್ತೆ. ಇನ್ನು ವಿವಾಹಾಪೇಕ್ಷಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ನೋಡಿ, ಒಳ್ಳೆ ಗುರುಬಲ ಅಂತ ಹೇಳುವಂಥದ್ದು ಇದೆ. ದ್ವಿತೀಯ ಭಾವದಲ್ಲಿ ಶುಕ್ರ ಗ್ರಹದ ಸ್ಥಿತಿ ವಿವಾಹಾಪೇಕ್ಷಿಗಳಿಗೆ ಈ ಒಂದು ಮಾಸ ಹಾಗಾಗಿ ಅತ್ಯಂತ ಉತ್ತಮವಾಗಿದೆ. ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಯೋಗ್ಯವಾದಂತಹ ವಧು ಅಥವಾ ವರ ಸಿಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ದ್ವಾದಶ ಭಾವದಲ್ಲಿ ರವಿಗ್ರಹ ಮತ್ತೆ ಕೇತುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ತಂದೆಯೊಂದಿಗೆ ಒಂದು ಸ್ವಲ್ಪ ಮನಸ್ತಾಪಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಈ ಮಾಸದಲ್ಲಿ ನಿಮ್ಮ ತಂದೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಅದನ್ನು ನೀವು ಪಾಲಿಸಬೇಕು, ಅದನ್ನು ನೀವು ತೆಗೆದುಹಾಕುವ ಹಾಗೆ ಇಲ್ಲ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೋಡಿ, ನಿಮ್ಮ ರಾಶಿಯಲ್ಲೇ ಬುಧ ಗ್ರಹ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು, ದ್ವಿತೀಯ ಭಾವದಲ್ಲಿ ಶುಕ್ರ ಗ್ರಹ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವಂಥದ್ದು, ಏಕಾದಶ ಭಾವದಲ್ಲಿ ಗುರುಗ್ರಹ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಇದನ್ನೆಲ್ಲ ಅವಲೋಕನ ಮಾಡಿದಾಗ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಮಧ್ಯಮವಾಗಿದೆ. ಲಾಭವೂ ಕೂಡ ಉತ್ತಮವಾಗೇ ಉಂಟಾಗುತ್ತೆ, ಆದರೆ ಲಾಭ ಆದಷ್ಟೇ ವ್ಯಯ ಕೂಡ ಉಂಟಾಗುತ್ತೆ. ದ್ವಿತೀಯ ಭಾವದಲ್ಲಿ ಶುಕ್ರ ಗ್ರಹ ಸ್ವಕ್ಷೇತ್ರದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಈ ಮಾಸದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಉತ್ತಮವಾಗಿ ಲಾಭ ಉಂಟಾಗುತ್ತೆ. ದ್ವಾದಶ ಭಾವದಲ್ಲಿ ರವಿಗ್ರಹ ಮತ್ತು ಕೇತುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಅದೇ ರೀತಿಯಾಗಿ ಅಷ್ಟೇ ವ್ಯಯ ಅನ್ನುವಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಉಂಟಾಗುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ಪ್ರಯಾಣಕ್ಕಾಗಿ ಒಂದಷ್ಟು ವ್ಯಯ ಉಂಟಾಗುತ್ತೆ. ಅಂದರೆ ನೀವೇನೋ ಪ್ರವಾಸಕ್ಕೆ ಹೋಗುವಂಥದ್ದು ಇರಬಹುದು, ಒಂದಷ್ಟು ಪ್ರಯಾಣ ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಅದಕ್ಕಾಗಿ ಒಂದಷ್ಟು ಹಣದ ಖರ್ಚು ಅನ್ನುವಂಥದ್ದು ಉಂಟಾಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಉದ್ಯೋಗದಲ್ಲಿ ಪ್ರಗತಿ ಅನ್ನುವಂಥದ್ದು ಉಂಟಾಗುತ್ತೆ. ಉದ್ಯೋಗಾಪೇಕ್ಷೆಗಳಿಗೆ, ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಮಾಸ ನೋಡಿ ತುಂಬ ಚೆನ್ನಾಗಿದೆ, ಉದ್ಯೋಗ ಪ್ರಾಪ್ತಿಯಾಗತ್ತೆ. ದ್ವಿತೀಯ ಭಾವದಲ್ಲಿ ಶುಕ್ರ ಗ್ರಹ ಸ್ವಕ್ಷೇತ್ರದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಮುಖಂಚಾರು ಭಾಷಂ ಮನೀಷಾಪಿ ಚಾರ್ವಿ ಮುಖಂಚಾರು ಚಾರೂಣಿ ವಾಸಾಂಸಿ ತಸ್ಯ ಕುಟುಂಬೇ ಸ್ಥಿತಃ ಪೂರ್ವದೇವಸ್ಯ ಪೂಜ್ಯ ಕುಟುಂಬೇ ನ ಕಿಂಚಾರು ಚಾರ್ವಂಗಿ ಕಾಮಃ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ನಿಮಗೆ ಸೌಂದರ್ಯದ ವಿಚಾರದಲ್ಲಿ ಒಂದಷ್ಟು ಆಸಕ್ತಿ ಉಂಟಾಗುತ್ತೆ. ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳುವಂತಹ ವಿಚಾರಕ್ಕೆ ಅದಕ್ಕಾಗಿ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು, ಒಂದಷ್ಟು ಆಲಂಕಾರಿಕ ಪದಾರ್ಥಗಳನ್ನು ತೆಗೆದುಕೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ಮಾಡ್ತೀರಿ. ಇಂತಹ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಮಾತಿನಿಂದಲೇ ಒಂದಷ್ಟು ಲಾಭವನ್ನು ಮಾಡಿಕೊಳ್ಳುವಂತಹ ಯೋಗ ನಿಮಗೆ ಈ ಮಾಸದಲ್ಲಿದೆ. ಕುಟುಂಬದ ವಿಚಾರಕ್ಕೆ ಈ ಹಿಂದೆನೇ ಯೋಚನೆ ಮಾಡಿದ ಹಾಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಮುಖ್ಯವಾಗಿ ಈ ಮಾಸದಲ್ಲಿ ನಿಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಆಧ್ಯಾತ್ಮಿಕ ವಿಷಯಕ್ಕಾಗಿ ಒಂದಷ್ಟು ಹಣದ ವ್ಯಯವನ್ನು ಮಾಡುವಂತಹ ಯೋಗ ಉಂಟು. ಅಂದರೆ ಆಧ್ಯಾತ್ಮಿಕ ಗ್ರಂಥಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕಿರಬಹುದು. ಈ ರೀತಿಯಾಗಿ ಒಂದಷ್ಟು ಆಧ್ಯಾತ್ಮಿಕ ವಿಷಯಗಳಿಗಾಗಿ, ಧಾರ್ಮಿಕ ವಿಷಯಗಳಿಗಾಗಿ ನೀವು ಒಂದಷ್ಟು ಹಣವನ್ನು ಈ ಮಾಸದಲ್ಲಿ ವ್ಯಯ ಮಾಡ್ತೀರಿ. ಇನ್ನು ಕಾನೂನಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಏನಾದರೂ ನ್ಯಾಯಾಲಯದಲ್ಲಿ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದರಲ್ಲಿ ಈ ಮಾಸದಲ್ಲಿ ನಿಮಗೆ ಜಯ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಮುಖ್ಯವಾಗಿ ಪ್ರತಿಭಾವಂತರಿಗೆ ಈ ಮಾಸದಲ್ಲಿ ಸೂಕ್ತವಾದ ಅವಕಾಶ ಅಂತ ಹೇಳುವಂಥದ್ದು ಸಿಗತ್ತೆ. ನೋಡಿ, ಏನೋ ಹಾಡನ್ನು ಹೇಳುವಂಥದ್ದು ಇರಬಹುದು, ಇತ್ಯಾದಿಯಾಗಿ ಪ್ರತಿಭೆಗಳೆಲ್ಲ ಇದ್ದರೆ ಆ ಪ್ರತಿಭಾವಂತರಿಗೆಲ್ಲ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಪ್ರಸಿದ್ಧಿ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಅನ್ನುವಂಥದ್ದಿದೆ. ನಿಮ್ಮ ನಡವಳಿಕೆಗೆ ಒಂದಷ್ಟು ಪ್ರಶಂಸೆ ಪ್ರಾಪ್ತಿಯಾಗುತ್ತೆ.
ಈ ವ್ಯಕ್ತಿ ಒಳ್ಳೆಯವನಪ್ಪ, ಒಂದಷ್ಟು ಒಳ್ಳೆ ಗುಣಗಳೆಲ್ಲ ಇವನಲ್ಲಿದೆ ಅಂತ ಹೇಳಿ ಒಂದು 4 ಜನ ನಿಮ್ಮ ಬಗ್ಗೆ ಮಾತನಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಒಂದಷ್ಟು ಪ್ರಶಂಸೆಯನ್ನು ಕೇಳುವಂತಹ ಯೋಗವೂ ಕೂಡ ನಿಮಗೆ ಈ ಮಾಸದಲ್ಲಿ ಇದೆ. ಯಾವುದೇ ಕೆಲಸವನ್ನು ಕೂಡ ನೀವು ಈ ಮಾಸದಲ್ಲಿ ಮುಂದಕ್ಕೆ ಹಾಕುವುದಕ್ಕೆ ಹೋಗಬಾರ್ದು. ಇದೊಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರ್ಬೇಕು ನೀವು. ಯಾವುದೇ ಇವತ್ತು ಮಾಡುವಂತಹ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಇವತ್ತೇ ಮಾಡಿ ಮುಗಿಸ್ಬಿಡ್ಬೇಕು. ನಾಳೆ ಮಾಡೋಣ ಅಂತ ಹೇಳಿ ಯಾವುದೇ ಕೆಲಸನೂ ಕೂಡ ಮುಂದಕ್ಕೆ ಹಾಕುವುದಕ್ಕೆ ಹೋಗಬಾರ್ದು. ಇದೊಂದು ಜೋಪಾನವಾಗಿದ್ದರೆ ಸಾಕು. ಆದಷ್ಟು ನೀವು ಈ ಮಾಸದಲ್ಲಿ ವಿಷ್ಣು ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.